ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ಭ್ರಷ್ಟಾಚಾರ ಒಂದೇ ಉದಾಹರಣೆ ಕೊಡ್ತೀನಿ. ಈ ಸ್ವತ್ತು ಅಂತ ತಗೊಂಬಂದ್ರೆ ಕಾಯ್ದೆ, ಈ ಸ್ವತ್ತು ಅಂತ ಹೇಳಿ ನೀವು ಯಾವುದೋ ಒಂದು ಆಸ್ತಿ ಮಾರಬೇಕಂದ್ರೆ, ಯಾವುದೇ ಆಸ್ತಿಯನ್ನು ತೆಗೆದುಕೊಳ್ಬೇಕಂತ ಖರೀದಿ ಮಾಡ್ಬೇಕಂದ್ರೆ ಈ ಸ್ವತ್ತು ಎಂಟ್ರಿ ಆಗ್ಬೇಕು. ಈ ಸ್ವತ್ತು ಎಂಟ್ರಿ ಮಾಡಕ್ ಹೋದ್ರೆ ಅರ್ಜಿ ಕೊಟ್ರೆ ತಿಂಗಳಗಟ್ಟಲೆ ವರ್ಷಗಟ್ಟಲೆ ಆದ್ರೆ ಎಂಟ್ರಿ ಆಗುದಿಲ್ಲ, ಸರ್ವೆ ಆಗುದಿಲ್ಲ. ಅದು ಯಾರ ಕಡೆ ಹೋಗಿ ಮಿಡಲ್ ಮನ್ ಕಡೆ ಹೋಗಿ ಲಂಚ ಕೊಟ್ಬಿಟ್ರೆ ಈ ಸ್ವತ್ತು ನೋಂದಣಿ ಆಗ್ತದೆ. ಅಂದ್ರೆ ಇಲ್ಲಿಂದ ಚಾಲು ಆಗಿದ್ದು ಎಲ್ಲಾ ಹಂತದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ. ಕೆಲಸ ಕಾರ್ಯಗಳು ಬಾಗಲಕೋಟೆಯ ನವನಗರ ನಿರ್ಮಾಣ ಇರ್ಬೋದು, ಮೂಲಭೂತ ಸೌಕರ್ಯ ಇರ್ಬೋದು, ರಸ್ತೆಗಳ ನಿರ್ಮಾಣ ಇರ್ಬೋದು, ಕೆರೆಗಳ ನಿರ್ಮಾಣ ಇರ್ಬೋದು, ಇದೆಲ್ಲ ಯಾರ ಕಾಲದಲ್ಲಿ ಆಗಿತ್ತಂದ್ರೆ ವೀರಣ್ಣ ಚರಂತಿಗೌಡರ ಕಾಲದಲ್ಲಿ. ಅದಕ್ಕಾಗಿ ಅಭಿವೃದ್ಧಿ ಹರಿಕಾರ ಅವರು ಮತ್ತೆ ಶಾಸಕರಾಗಿ ಇಲ್ಲಿ ಬರಬೇಕಾಗಿದೆ. ಹೀಗಾಗಿ ನೀವೆಲ್ಲರೂ ಸಹಿತ ಗಟ್ಟಿಮುಟ್ಟಾಗಿ ನಿಂತು ಇವತ್ತು ವೀರಣ್ಣ ಚರಂತಿಮಠ ಅವರಿಗೆ ಇವತ್ತು ನೀವು ಬೆಂಬಲ ಕೊಡಬೇಕು ಅನ್ನುವಂತ ವಿನಂತಿಯನ್ನು ನಾನು ಮಾಡ್ತೀನಿ. ಮತ್ತು ಈ ಜಗದೀಶ್ ಶೆಟ್ಟರ್ ಬಾಗಲಕೋಟೆಗೆ ಹೊಸದೇನಿಲ್ಲ, ಇವತ್ತು ಕೆರೂರು ನಾವು ಹುಟ್ಟಿದ ಊರು, ಈ ಒಂದು ಡಿಸ್ಟಿಕ್ ಅದೇ. ಇವತ್ತು ಮಗ ನಾನು ಇಲ್ಲೇ ಪಕ್ಕದಲ್ಲಿ ಐವಳಿದ ನನ್ನ ಹೆಂಡತಿ ಊರು, ನಾನು ಹರಿಯಾಣವರು. ಹೀಗಾಗಿ ಇವತ್ತು ಬಹಳ ಒಂದು ಆತ್ಮೀಯವಾದಂತಹ ಸಂಬಂಧ ಬಾಗಲಕೋಟೆಗೆ ಇದೆ. ಮತ್ತು ಇಲ್ಲಿ ಅಮೀನ್ಗಢ್, ನಾನು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಅಥವಾ ಬೇರೆ ಬೇರೆ ಇಲಾಖೆ ರಾಜ್ಯದ ಯಾವುದೇ ಸಮಸ್ಯೆ ಬರಲಿ, ರಾಜ್ಯದ ಎಲ್ಲಿಯೇ ಏನೋ ಅನುದಾನ ಕೊಡುವಂತದ್ರಲ್ಲಿ ಎಲ್ಲರಿಗೂ ಕೊಡುವಂತ ಕೆಲಸ, ಕೇವಲ ಹುಬ್ಳಿ ಮತ್ತೊಂದಕ್ಕಲ್ಲ. ಇಲ್ಲಿ ಮನುಷ್ಯಂಕರ್ ಗುಡಿ ಇದೆ, ಇಲ್ಲಿ ತೋಟಪ್ಪ ನಿಡ್ಕೊಂಡಿ ನಮ್ಮ ಹುಬ್ಳಿಯಿಂದ ಬಂದಾರ, ಇಲ್ಲೇ ಅದಾರ ಅವರು ಸಂಬಂಧಿಕರು, ಇಲ್ಲೇ ಅದಾರ. ಅವ್ರಿಗೊಂದು ಇವತ್ತು ಕಾಂಗ್ರೆಸ್ ಜಾಯಿನ್ ಆದ್ರಿ. ಇವತ್ತು ಅವರು ಹಿರಿಯರೆಲ್ಲರೂ ಕೂಡಿ ನನ್ನ ಕಡೆ ಬಂದಿದ್ರು ನಾ ಮುಖ್ಯಮಂತ್ರಿ ಇದ್ದಾಗ. ನೋಡ್ರಿ ಇದಕ್ಕೆ ಅನುದಾನ ಕೊಡಬೇಕು, ದೇವಸ್ಥಾನ ಕಲ್ಯಾಣ ಮಠ ಕಳಿಸ್ಬೇಕಂದಾಗ ನಾನು ತಕ್ಷಣ 50 ಲಕ್ಷ ಹಣ ಮಂಜೂರು ಮಾಡಿದೆ. 50 ಲಕ್ಷ ಮುಖ್ಯಮಂತ್ರಿ. ಹೀಗಾಗಿ ಅಲ್ಲಿ ತೋರಿಸಿದ್ರು ಕಲ್ಯಾಣ ಮಂಟಪ 50 ಲಕ್ಷ ಖರ್ಚು ಮಾಡಿ ಮತ್ತು ಇಲ್ಲಿ ದಾನಿಗಳನ್ನು ಕೂರಿಸಿ ಈಗಾಗಲೇ ಕಟ್ಟಡ ಬಂದವೆ. ಕಾಂಗ್ರೆಸ್ ಅಥವಾ ನಮ್ಮ ಬಿಜೆಪಿ ಸರ್ಕಾರ ಇದೆ, ಅದು ಕಂಪ್ಲೀಟ್ ನಾವು ಮಾಡ್ತಿದ್ವಿ. ಕಾಂಗ್ರೆಸ್ ಸರ್ಕಾರ ಐತಿ. ಅದಕ್ಕೆ ಇವಾಗ ನೀವೆಲ್ಲರೂ ಮನಸ್ಸು ಮಾಡಿಕೊಂಡು ಆ ಒಂದು ಕಲ್ಯಾಣ ಮಂಟಪನ ಕಂಪ್ಲೀಟ್ ಮಾಡುವಂತ ಕೆಲಸವನ್ನು ಮಾಡಿ, ಮತ್ತು ಇನ್ನು ಕೆಲವು ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರ್ತದೆ, ಅದನ್ನು ಕಂಪ್ಲೀಟ್ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಇಲ್ಲಿ ಮಾನ್ಯ ಗದ್ದಿಗೌಡರು ಇದ್ದಾರೆ, ಈ ಭಾಗದಲ್ಲಿ ಸತತವಾಗಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಒಬ್ಬ ಉತ್ತಮ ಸಂಸದರು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಉದಾಹರಣೆ ಅಂದ್ರೆ ಮಾನ್ಯ ಗದ್ದಿಗೌಡರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ. ಹೀಗಾಗಿ ಗದ್ದಿಗೌಡರ ನೇತೃತ್ವ, ವೀರಣ್ಣ ಚರಂತಿಮಠರ ನೇತೃತ್ವ ಈ ಭಾಗದ ಅಭಿವೃದ್ಧಿಗೆ ಇನ್ನೂ ಹೆಚ್ಚು ಒತ್ತು ಕೊಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಒಂದು ನಾನು ಹೇಳ್ತೀನಿ, ಈ ಒಂದು ಸರ್ಕಾರ ಈಗೇನು ಶ್ರೀರಾಮುಲು ಹೇಳಿದರು, ಸ್ಪೀಕರ್ ಕಾದರ್ ಅವರು ಮೊನ್ನೆ ಒಂದು ಫೋಟೋ ಗ್ಯಾದರಿಂಗ್ ಮಾಡಿ ಗ್ರೂಪ್ ಫೋಟೋ ಮಾಡಿದ್ರು ಎಲ್ಲಾ ಶಾಸಕರು. ಈ ಗ್ರೂಪ್ ಫೋಟೋ ಯಾವಾಗ ಮಾಡ್ತಾರ? ಅಧಿಕಾರ ಮುಗಿಯುವಾಗ. ಅಧಿಕಾರ ಯಾವಾಗ ಮುಗಿತೈತಿ? 2028 ಅವಾಗ ಮಾಡ್ಬೇಕಾಗಿತ್ತು. ಈಗ 3 ವರ್ಷ ಆದ್ರೆ ಯಾಕೆ ಮಾಡಿದ್ರು ಅಂತಂದ್ರೆ ಆ ಕಾದರ್ ಅವ್ರಿಗೆ ಗುರ್ತು, ಸಿದ್ದರಾಮಯ್ಯ ಗುರ್ತು, ಡಿ ಕೆ ಶಿವಕುಮಾರ್ ಗುರ್ತು, ಈ ಸರ್ಕಾರ ಬಾಳ ದಿವಸ ಇರುವುದಿಲ್ಲ.